ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೆ ಸುಸ್ವಾಗತ ನನ್ನ ಈ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಟೆಕ್ ಇವತ್ತೊಂದು ಒಳ್ಳೆ ವಿಶೇಷ ಕಂಟೆಂಟ್ ನೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ. ಅದೇನಪ್ಪ ಅಂದ್ರೆ ಸ್ಟೇಜ್ 1 ಟ್ಯೂನಿಂಗ್ ಫಾರ್ ದಿ ಮರ್ಸಿಡೀಸ್ ಬೆಂಜ್ ಕಾರ್. ಹಾಗಾದ್ರೆ ತಡ ಇನ್ನೇತಕ್ಕೆ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಹಿಟ್ ದ ಲೈಕ್ ಬಟನ್. ಸ್ಟೇಜ್ 1 ಟ್ಯೂನಿಂಗ್ ಆಫ್ ದಿ ಮರ್ಸಿಡೀಸ್ ಕಾರ್ನ ಬ್ಯಾಂಗ್ಳೂರಲ್ಲಿರೋ ಹೆಸರಂತ C.S Automotives ಅನ್ನೋ ಪ್ರೀಮಿಯಂ ಸೆಗ್ಮೆಂಟ್ ವರ್ಕ್ಶಾಪ್ ಅಲ್ಲಿ ಕ್ಯಾರಿ ಔಟ್ ಮಾಡ್ತಾ ಇದೀವಿ. ವರ್ಕ್ಶಾಪ್ ಎಂಟ್ರಿ ಮಾಡ್ತಾ ಇದೀವಿ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ಈಚ್ ಅಂಡ್ ಎವ್ರಿಥಿಂಗ್. ಇಲ್ಲಿ C.S Automotives ಅಲ್ಲಿ ಮೇನ್ಲಿ ದೇ ಏಮ್ ಫಾರ್ ದಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಪಾಲಿಶಿಂಗ್, ಸೆರಾಮಿಕ್ ಕೋಟಿಂಗ್ ಮತ್ತೆ ಪೇಂಟ್ ಪ್ರೊಡಕ್ಷನ್ ಫಿಲಂ ಫಿಟ್ಮೆಂಟ್ ಮಾಡ್ತಾರೆ. ನೀವು ನೋಡ್ತಿರಂಗೆ ದೇರ್ ಇಸ್ ಲಾಟ್ ಆಫ್ ಪಾಲಿಶಿಂಗ್ ಎಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ ಸೆರಾಮಿಕ್ ಕೋಟಿಂಗ್ ಮಾಡ್ತಾರೆ, ಹಾಗಾಗಿ ಡಸ್ಟ್ ಬರಬಾರ್ದು ಅಂತ ಕಂಪ್ಲೀಟ್ ಕವರ್ ಆಗಿದೆ, ಸರೌಂಡೆಡ್ ಬೈ ದಿ ಗ್ಲಾಸಸ್. ಸೊ ಡಸ್ಟ್ ಎಂಟ್ರಿ ಆಗಲ್ಲ. ಅಲಾಂಗ್ ವಿತ್ ದಟ್ ನಮಗೆ ರೂಫ್ ಅಲ್ಲಿ ಟ್ಯೂಬ್ ಲೈಟ್ಸ್ ಇದೆ, ಇದು ಲೈಟಿಂಗ್ ಫೆಸಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಮೈನ್ ಟಾಪಿಕ್ ಗೆ ಜಂಪ್ ಆದ್ರೆ ಇದೇ ಕಂಪ್ಲೀಟ್ FI ಕಿಟ್ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀರಾ CLA-45 ಗೆ. ಒಂದೊಂದೇ ಪಾರ್ಟ್ಸ್ ಹೇಳ್ಬೇಕು ಅಂದ್ರೆ ಇದು ಏರ್ ಫಿಲ್ಟರ್, ಇದು ರಿಮೋಟ್ ಕಂಟ್ರೋಲ್, ಇದು ಕಂಪ್ಲೀಟ್ ಕಿಟ್ ರಿಸೀವ್ ಆಗಿರೋದು, ಇದು ವಾಲ್ವ್ ಆಕ್ಚುಯೇಷನ್ ಮೆಕ್ಯಾನಿಸಮ್ ಮಾಡೋ ವೈರ್ ಮತ್ತೆ ನ್ಯೂಮ್ಯಾಟಿಕ್ ಕಂಟ್ರೋಲರ್. ಸೊ ಬಿಫೋರ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ದ ಮೇನ್ ರೀಸನ್ ನಾವು ಇದನ್ನ ರಿಪ್ಲೇಸ್ಮೆಂಟ್ ಮಾಡ್ತಿರೋದು ಪರ್ಫಾರ್ಮೆನ್ಸ್ ಮತ್ತೆ ಸೌಂಡ್ ಚೇಂಜ್ ಆಗುತ್ತೆ ವೆಹಿಕಲ್ ಅಲ್ಲಿ. ಮೊದಲನೇದಾಗಿ ಏರ್ ಫಿಲ್ಟರ್, ಇದು BMC ಏರ್ ಫಿಲ್ಟರ್ ಅಂತ, ಜಸ್ಟ್ ಲೈಕ್ ದ K&N. ನಾರ್ಮಲ್ ಏರ್ ಫಿಲ್ಟರ್ ಗಿಂತ ಈ ಏರ್ ಫಿಲ್ಟರ್ ಹಾಕಿದ್ರೆ ನಮಗೆ ಪರ್ಫಾರ್ಮೆನ್ಸ್ ಮತ್ತೆ ಇನಿಷಿಯಲ್ ಏನಿರುತ್ತಲ್ಲ ಪವರ್ ಜನರೇಟ್ ಆಗೋದು ವೆಹಿಕಲ್ ಅಲ್ಲಿ, ಅದು ತುಂಬಾ ಜಾಸ್ತಿ ಇರುತ್ತೆ. ಇದು ಮೇಡ್ ಇನ್ ಇಟಲಿ. ನಮ್ಗೆ ಇದರಲ್ಲಿ ಸರ್ಟಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ ಆಸ್ ಇಟ್ಸ್ ಒರಿಜಿನಲ್ ಅಂತ ಕನ್ಫರ್ಮ್ ಮಾಡ್ಕೊಳೋದಕ್ಕೆ. ಈ ಟ್ಯಾಗ್ ಲೈನ್ ಕೂಡ ಇರುತ್ತೆ ನಮ್ಮ ಹತ್ರ. ಇದು ಯೂಸರ್ ಮ್ಯಾನ್ಯಲ್ ಕೂಡ ಇನ್ಬಿಲ್ಟ್ ಇರುತ್ತೆ ಇದರಲ್ಲಿ. BMC ಏರ್ ಫಿಲ್ಟರ್ ಅಲ್ಲಿ ಇನ್ನೊಂದು ಏನಪ್ಪ ಹೆಲ್ಪ್ಫುಲ್ ಅಂದ್ರೆ ಇದು ರೀಯೂಸಬಲ್. ವಿ ಕ್ಯಾನ್ ವಾಶ್ ಇಟ್ ಅಂಡ್ ರೀಯೂಸ್ ಇಟ್. ಇನ್ನು ಎಕ್ಸಾಸ್ಟ್ ಸಿಸ್ಟಮ್ ನ ಪೈಪ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಮೊದಲನೇ ಪೈಪ್ ಆಫ್ಟರ್ ದ ಕೆಟಾಲಿಟಿಕ್ ಕನ್ವರ್ಟರ್ ಬರುತ್ತೆ. ನೀವು ನೋಡ್ತಿರೋ ಹಾಗೆ ಬಲ್ಜಿಟ್ ಪಾರ್ಟ್ ಅದು ರೆಸೋನೇಟರ್, ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಇಂಜಿನ್ ಅಲ್ಲಿ ಪ್ರೊಡ್ಯೂಸ್ ಆಗಂತ ಹಾರ್ಸ್ಫುಲ್ ನಾಯ್ಸ್ ನ ಯೂಸಿಂಗ್ ದ ರೆಸೋನೆನ್ಸ್ ಟೈಪ್, ಮಫ್ಲರ್ ಟೈಪ್ ನಾಯ್ಸ್ ಕ್ಯಾನ್ಸಲೇಷನ್ ಮಫ್ಲರ್ಸ್ ಇಂದ ಆ ನಾಯ್ಸ್ ನ ರೆಡ್ಯೂಸ್ ಮಾಡ್ತಾರೆ. ಇನ್ನು ಎರಡನೇ ಎಕ್ಸಾಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಇಂಟರ್ಮೀಡಿಯೇಟ್ ಪೈಪ್. ಇದು ಜಸ್ಟ್ ಫಸ್ಟ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗಿರುತ್ತಲ್ಲ ಆ ಗ್ಯಾಸ್ ನ ಫೈನಲ್ ಎಂಡ್ ವರೆಗೂ ತಗೊಂಡೋಗೋದು ಬಿಲೋ ದ ಪ್ರೊಪೆಲ್ಲರ್ ಶಾಫ್ಟ್ ಪ್ಲೇಸ್ ಆಗಿರುತ್ತೆ. ಇನ್ನು ಮೂರನೇ ಪಾರ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ನ್ಯೂಮ್ಯಾಟಿಕ್ ವೈರಿಂಗ್ ಅಥವಾ ಎಲೆಕ್ಟ್ರಿಕಲ್ ವೈರಿಂಗ್ ಅಂತ ಕರಿಬಹುದು. ರಿಯರ್ ಮಫ್ಲರ್ ಅಲ್ಲಿ ಏನ್ ವಾಲ್ ಕೂತಿರುತ್ತಲ್ಲ, ನಾವು ರಿಮೋಟ್ ಅಲ್ಲಿ ಯಾವಾಗ ಆಕ್ಚುಯೇಟ್ ಮಾಡಿದಾಗ ಓಪನ್ ಮತ್ತೆ ಕ್ಲೋಸ್ ಆಗೋದು ಥ್ರೂ ದ ಎಲೆಕ್ಟ್ರಿಕಲ್ ವೈರಿಂಗ್ ಅಥವಾ ನ್ಯೂಮ್ಯಾಟಿಕ್ ವೈರಿಂಗ್ ಇಂದ. ಇದು ವ್ಯಾಕ್ಯೂಮ್ ಥ್ರೂ ವರ್ಕ್ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರಿಯರ್ ಮಫ್ಲರ್. ಇಲ್ಲೇ ನಮಗೆ ಮ್ಯಾಕ್ಸಿಮಮ್ ಸೌಂಡ್ ಜನರೇಟ್ ಆಗೋದು ನಮ್ಮ ವೆಹಿಕಲ್ ಗೆ ಯಾವ ತರ ಬೇಕೋ ಆ ತರ ಫ್ರೀಕ್ವೆನ್ಸಿ ಸೆಟ್ ಆಗುತ್ತೆ. ನೀವು ನೋಡ್ತೀರಾ ಹಾಗೆ ಇದು ವಾಲ್ಟ್ರಾನಿಕ್ಸ್. ನೀವು ರಿಮೋಟ್ ಅಲ್ಲಿ ಆಕ್ಚುಯೇಟ್ ಮಾಡಿದಾಗ ಇದೇ ವಾಲ್ ಓಪನ್ ಮತ್ತೆ ಕ್ಲೋಸ್ ಆಗುತ್ತೆ. ಬಿಫೋರ್ ರಿಪ್ಲೇಸ್ಮೆಂಟ್ ವೀಕ್ಷಕರೇ, ಒಂದು OEM ಎಕ್ಸಾಸ್ಟ್ ನ ನೋಟ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಪವರ್ ಫಿಗರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇದು 360 bhp at 6000 RPM, 250 Nm at 2200 ಇಂದ 5000 RPM ಅಲ್ಲಿ ಜನರೇಟ್ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, OEM ಎಕ್ಸಾಸ್ಟ್ ನೋಟ್ ಮತ್ತೆ ಪವರ್ ಫಿಗರ್ಸ್. ಇದು ಬಿಫೋರ್ ರಿಪ್ಲೇಸ್ಮೆಂಟ್, ಆಫ್ಟರ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಇನ್ನೂ ಸೂಪರ್ ಆಗುತ್ತೆ. ನೀವು ನೋಡ್ತಿರೋದು ಇನಿಷಿಯಲ್ ಸೆಟಪ್ ಯಾವ ತರ ಇದೆ ಅಂತ. ಫಿಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಇಂಟರ್ಮೀಡಿಯೇಟ್ ಪೈಪ್ ನ ಬಿಚ್ಚಿದೀವಿ. ಕೆಳಗಡೆ ಇರೋದು OEM ಎಕ್ಸಾಸ್ಟ್ ಇಂದ ಫಿಟ್ಮೆಂಟ್ ಆಗಿರೋ ಇಂಟರ್ಮೀಡಿಯೇಟ್ ಪೈಪ್. ನಮ್ ಕಂಪ್ಲೀಟ್ ಸೆಟಪ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಗ್ಯಾಸ್ಕೆಟ್, ಕ್ಲಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಕಿಟ್ ಇದೆ. ಸೊ ಫಿಟ್ಮೆಂಟ್ ಅಂತೂ ಆಯ್ತು. ಇಂಟರ್ಮೀಡಿಯೇಟ್ ಪೈಪ್ ಇವಾಗ ರಿಯರ್ ಮಫ್ಲರ್ ಫಿಟ್ಮೆಂಟ್ ಆಗ್ತಾ ಇದೆ. ಕಂಪ್ಲೀಟ್ ಸೆಟಪ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ how it has been connected ಅಂತ. ನಮಗೆ ರಿಯರ್ ಮಫ್ಲರ್ ಅಲ್ಲಿ ವಾಲ್ಟ್ರಾನಿಕ್ಸ್ ಅಲಾಂಗ್ ವಿತ್ 2 ಎಕ್ಸಾಸ್ಟ್ ಸಿಗುತ್ತೆ. ಕ್ಲಾಂಪ್ಸ್ ಅಲ್ಲಿ ಫಿಟ್ಮೆಂಟ್ ಆಗಿ ಇಂಟರ್ಮೀಡಿಯೇಟ್ ಪೈಪ್ ಇದೆ. ಯು ಕ್ಯಾನ್ ಸಿ ಅದು ಬಿಲೋ ದ ಪ್ರೊಪೆಲ್ಲರ್ ಶಾಫ್ಟ್ ಹೇಗೆ ಪ್ಲೇಸ್ ಆಗಿದೆ ಅಂತ. ಮೋಸ್ಟ್ ಆಫ್ ದ ಎಕ್ಸಾಸ್ಟ್ ಪಾರ್ಟ್ ಸ್ಟೀಲ್ ಇಂದ ಮಾಡಿರ್ತಾರೆ ಟು ಅವಾಯ್ಡ್ ದಿ ಕರೋಷನ್. ಅಲಾಂಗ್ ವಿತ್ ಅದನ್ನ ಅಲ್ಯೂಮಿನಿಯಂ ಇಂದನೂ ಕೋಟ್ ಮಾಡಿರ್ತಾರೆ ಟು ವಿತ್ಸ್ಟ್ಯಾಂಡ್ ದ ಹೀಟ್. ಅಪಾರ್ಟ್ ಫ್ರಮ್ ದಿಸ್, ನಾವು ಈ ಗಾಡಿಗೆ ಅಲಾಯ್ ವೀಲ್ ಪೇಂಟಿಂಗ್ ಮತ್ತೆ ಹಬ್ ಕ್ಯಾಪ್ ಕೂಡ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ. 4 ವೀಲ್ ನ ಕಂಪ್ಲೀಟ್ ಬ್ಲಾಕ್ ಇಂದ ಫಿನಿಶಿಂಗ್ ಕೊಡ್ತಾ ಇದೀವಿ. ಒಳ್ಳೆ ಲುಕ್ ಕೊಡುತ್ತೆ ನೋಡೋದಕ್ಕೆ ಮಾತ್ರ ಸ್ಪೋರ್ಟಿ. ಅಂಡ್ ಜೊತೆಗೆ ಹಬ್ ಕ್ಯಾಪ್ಸ್ ನೋಡಬಹುದು ನೀವು. ಇದರಲ್ಲಿ ಕಂಪ್ಲೀಟ್ AMG ಸ್ಟಫ್ ಇದೆ. ಸೊ AMG ಇಂಜಿನ್ ನ ಯಾರು ಫಿಟ್ ಮಾಡಿರ್ತಾರೋ ಅವ್ರ ಸಿಗ್ನೇಚರ್ ಕೂಡ ನಾವು ಇಂಜಿನ್ ಅಲ್ಲಿ ನೋಡ್ಬೋದು. ಇನ್ನ ಮಚ್ ಅವೈಡೆಡ್ ಥಿಂಗ್, FI ಎಕ್ಸಾಸ್ಟ್ಮೆಂಟ್ ಫಿಟ್ ಆದ್ಮೇಲೆ ನಾಯ್ಸ್ ನೋಟ್ ನೋಡುವ ಟೈಮ್ ಇದು. ನನಗೆ ಫ್ಲಾಪ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅಂತೂ ಸಕ್ಕತ್ತಾಗಿ ಕೇಳಿಸಿದೆ. ಯೂಶುವಲ್ ಆಗಿ OEM ಸೂಪರ್, ಅದರಲ್ಲಿ FI ಎಕ್ಸಾಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಕೇಳಿಸಿದೆ ನನಗಂತೂ.
ಇನ್ನು ಪವರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಆಫ್ಟರ್ ರಿಪ್ಲೇಸಿಂಗ್ FI ಎಕ್ಸಾಸ್ಟ್ ಮತ್ತು ಏರ್ ಫಿಲ್ಟರ್ ನಾವು 25% ಆಫ್ ದಿ BHP ಇನ್ಕ್ರೀಸ್ ಆಗಿದೆ ಅಂತ ಅನ್ಕೊಂತಾ ಇದೀವಿ. ನಮ್ಮ ಹತ್ರ ಡೈನಮೋ ಟೆಸ್ಟ್ ಇಲ್ಲ, ಬಟ್ ಓಡಿಸೋದ್ರ ಮೇಲೆ 100% ಅಂತ ನಮ್ಗೆ ಆ ಫೀಲ್ ಬರ್ತಾ ಇದೆ. ವೀಕ್ಷಕರ, ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸಿರ್ಬೋದು ಇದರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಥವಾ ಟೆಕ್ನಾಲಜಿ ಏನು ಅಂತ. ಅದನ್ನ ಅನ್ಬಾಕ್ಸಿಂಗ್ ಮಾಡೋ ಟೈಮು. ನೋಡೋದಕ್ಕಂತೂ ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಡೆಲಿವರಿ ತಗೋಬೇಕಾದ್ರೆ ಕೀ ಓಪನ್ ಮಾಡೋ ಥರ ಇದೆ. ಎಕ್ಸ್ಪೀರಿಯನ್ಸ್ ದ ಪ್ಯಾಷನ್ಸ್ ಆಫ್ ಇಂಜಿನಿಯರಿಂಗ್ ಅಂತ FI ಅವರು ಪ್ರಿಂಟ್ ಮಾಡಿದ್ದಾರೆ. ಈ ಕಂಪ್ಲೀಟ್ ಕಿಟ್ಟಲ್ಲಿ ನಮಗೆ ಒಂದು ಐಡೆಂಟಿಟಿ ಕಾರ್ಡ್ ಬರುತ್ತೆ, ನೀವು ನೋಡ್ತಿರೋ ಹಾಗೆ. ಎರಡನೇದು ಕಂಟ್ರೋಲ್ ಯೂನಿಟ್, 2 ಪೋರ್ಟ್ಸ್ ಇರುತ್ತೆ. ಸೊ ಇದೇ ಮೈನ್ ಆಕ್ಚುಲಿ ಹಾರ್ಟ್ ಆಫ್ ದ ಸಿಸ್ಟಮ್ ಹೇಳ್ಬೋದು. ಅಲಾಂಗ್ ವಿತ್ ದ ಕಂಟ್ರೋಲ್ ಯೂನಿಟ್ ನಮಗೆ 2 ಬಟನ್ಸ್ ಇರೋ ರಿಮೋಟ್ ಕೂಡ ಸಿಗ್ತಾ ಇದೆ. ಅದನ್ನ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಈ 2 ಪೋರ್ಟ್ಸ್ ಇರೋ ಕಂಟ್ರೋಲ್ ಯೂನಿಟ್ ನ ನಾವು ಬಿಲೋ ದ ಸ್ಟೇರಿಂಗು ಅಥವಾ ಬಿಹೈಂಡ್ ದ ವೆಹಿಕಲ್ ಟ್ರಂಕಲ್ ಕೂಡ ಪ್ಲೇಸ್ ಮಾಡಬಹುದು ಫಾರ್ ದ ಪೇರಿಂಗ್. ಇನ್ಸೈಡ್ ದ ಕಂಟ್ರೋಲ್ ಯೂನಿಟ್ ನಮಗೆ ಹೈ ಸ್ಪೀಡ್ ಇಂಟೆಲಿಜೆಂಟ್ CPU ಇದೆ ಫ್ರಮ್ ದ FI ಅಂಡ್ ಇಟ್ ಕ್ಯಾನ್ ಬಿ ಕನೆಕ್ಟೆಡ್ ಟು ದ ರಿಮೋಟ್ ವಯಾ ಬ್ಲೂಟೂತ್. ತುಂಬಾನೇ ಫಾಸ್ಟ್ ಪೇರಿಂಗು, ಸ್ಟೆಬಿಲೈಸ್ಡ್ ಸಿಗ್ನಲ್ಸು, ಈಸಿ ಕನೆಕ್ಟಿವಿಟಿ ಆಗುತ್ತೆ ಮೊಬೈಲ್ ಕನೆಕ್ಷನ್ ಜೊತೆ ರಿಮೋಟ್ ಕಡೆಯಿಂದ. ಸೊ ನೀವು ನೋಡ್ತಿರೋ ಹಾಗೆ ಈಗ ರಿಮೋಟ್ನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಹೇಗೆ ಕಸ್ಟಮೈಸ್ ಮಾಡ್ಕೋಬಹುದು ಅಂತ. 2 ಬಟನ್ ಅಲ್ಲಿ ನೀವು ಯಾವ ಬಟನ್ ಬೇಕಾದ್ರೂ ಆನ್ ಅಥವಾ ಆಫಿಗೆ ಸೆಟ್ ಮಾಡ್ಕೊಂಡು 1 ಬಟನ್ ನ ನೀವು ಆಟೋ ಕೂಡ ಸೆಟ್ ಮಾಡ್ಕೋಬಹುದು. ಇಟ್ಸ್ ಟೋಟಲಿ ಕಂಪ್ಲೀಟ್ಲಿ ಕಸ್ಟಮೈಸಬಲ್. FI ಕಡೆಯಿಂದ ನಮಗೆ ರಿಮೋಟ್ 14 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಡಿಪೆಂಡ್ಸ್ ಆನ್ ದ ಇಂಟೀರಿಯರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನ ರಿಮೋಟ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ನನಗೆ ಮ್ಯಾಟ್ ಫಿನಿಶ್ ತುಂಬಾನೇ ಸಕ್ಕದಾಗಿ ಕಾಣ್ತಿದೆ. ಬಿಹೈಂಡ್ ದ ಕೀ ನಮಗೆ QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟ್ ಲಾಗಿನ್ ಆಗ್ಬೋದು. ಡೈರೆಕ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಕಂಟ್ರೋಲ್ ಮಾಡೋದಕ್ಕೆ ಮೊಬೈಲ್ ಅಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ಇದರ ಜೊತೆಗೆ FI ಕಿಟ್ ಅಲ್ಲಿ ನಮಗೆ ಐಡೆಂಟಿಟಿ ಕಾರ್ಡ್ ಕೂಡ ಬರುತ್ತೆ. ಇದರಿಂದ ನಮಗೆ ಫಸ್ಟ್ ಕಾಪಿ ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಬಹುದು. ಪ್ಲೇಸ್ಮೆಂಟ್ ಆಫ್ ದ ಕಂಟ್ರೋಲ್ ಯೂನಿಟ್ ನ ನೀವು ಫ್ರಂಟ್ ಡ್ರೈವರ್ ಅಥವಾ ಕೋ ಡ್ರೈವರ್ ಸೀಟ್ ಕೆಳಗಡೆ ಅಂದ್ರೆ ಡ್ಯಾಶ್ ಬೋರ್ಡ್ ಕೆಳಗೆ ಪ್ಲೇಸ್ ಮಾಡ್ಕೋಬಹುದು. ನಿಮ್ಮ ಹತ್ರ ಆಲ್ರೆಡಿ ಒಂದು ಪರ್ಚೇಸ್ ಇತ್ತು ಅಂದ್ರೆ ಅದನ್ನ ನ್ಯೂ ಅಪ್ಗ್ರೇಡೆಡ್ ಒನ್ ವಿತ್ ಸ್ವ್ಯಾಪ್ ಮಾಡ್ಕೋಬಹುದು ಬೈ ಜಸ್ಟ್ ಡಿಸ್ಕನೆಕ್ಟಿಂಗ್ ದ 2 ಲೈನ್ಸ್. ಒಂದು ಪವರ್ ಸಪ್ಲೈ, ಇನ್ನೊಂದು ವಾಲ್ ಟಾನಿಕ್ಸ್ ಕನೆಕ್ಟ್ ಆಗೋದು ವಯರ್. ಓನ್ಲಿ 2 ಥಿಂಗ್ಸ್. ಇವಾಗ ನಾನು ನಿಮಗೆ ತೋರಿಸ್ತಿರೋದು ನಾವು ಮೊಬೈಲ್ ಅಪ್ಲಿಕೇಶನ್ ಅಥವಾ ರಿಮೋಟ್ ಅಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಬೈ ಸಿಟಿಂಗ್ ಇನ್ಸೈಡ್ ದ ಕಾರ್ ಅಂತ. ಸೊ ಮೊಬೈಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಲಾಗಿನ್ ಆದ್ಮೇಲೆ ನೀವು ಅದನ್ನ ಆಟೋಗೆ ಏನಾದ್ರು ಇಟ್ರೆ ಡಿಪೆಂಡ್ಸ್ ಆನ್ ದ ಆಕ್ಸಲರೇಷನ್ ಪೆಡಲ್ ವಾಲ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೋಟಲ್ ರೆಸ್ಪಾನ್ಸ್ ಮಾಡುತ್ತೆ. ಸೊ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ, ಜಸ್ಟ್ ವಾಚ್. ಇಷ್ಟೊತ್ತು ನೀವು ನೋಡಿದ್ದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಅಟ್ ಪ್ರೆಸೆಂಟ್ ನಾನು ರಿಮೋಟ್ ಅಲ್ಲಿ ತೋರಿಸ್ತೀನಿ. ಸೊ ಆಟೋ ಮೋಡ್ ಎನೇಬಲ್ ಮಾಡ್ಬೋದು, ಡಿಸೇಬಲ್ ಮಾಡ್ಬೋದು. ಟು ದ ಆಕ್ಸಿಲರೇಷನ್ ಇಟ್ ವಿಲ್ ವರ್ಕ್. ಹೋಪ್ಫುಲಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇಷ್ಟವಾದಲ್ಲಿ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಕಾಸ್ಟಿಂಗ್ ಬಗ್ಗೆ ಮತ್ತೆ ಫಿಟ್ಮೆಂಟ್ ಚಾರ್ಜಸ್ ಬಗ್ಗೆ, ಟೈಮಿಂಗ್ ಪೀರಿಯಡ್ ಬಗ್ಗೆ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಂಟ್ರಿ ಮಾಡಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you again with a new other interesting video with the next week.